ನಮಸ್ತೆ ಎಲ್ಲರಿಗೂ, ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಸಾಟರ್ಡೆ ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಕಾಫಿ ಆಯಿತಾ? ನಂದು ಇನ್ನೂ ಇಲ್ಲ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಬನ್ನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇಷ್ಟೊತ್ತು ನೋಡಿದ್ದು ರೋಸ್ ಗಿಡ ನಮ್ಮ ಮನೆ ಮುಂದೆ ಇರೋವಂಥದ್ದು. ತುಂಬ ಹೂ ಬಿಡುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಗಿಡಗಳನ್ನೆಲ್ಲ ಒಂದು ಸಾರಿ ನೋಡೋದು, ಪಕ್ಷಿಗಳೆಲ್ಲ ಅದು ಕರಿಯೋದು, ಕೂಗೋದು ಅದನ್ನೆಲ್ಲ ಕೇಳಿಸ್ಕೊಂಡು ಒಂದು 5 ನಿಮಿಷ ಹಾಗೆ ಏನೋ ಒಂಥರ ಆ ಥರ ಮಾಡಿದ್ರೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ, ಖುಷಿ ಸಿಗುತ್ತೆ. ಪ್ರತಿನಿತ್ಯ ಹಾಗೆ ಮಾಡ್ತೀನಿ. ಬಂದು ಒಂದು ಸಾರಿ ಎಲ್ಲ ಗಿಡ ನೋಡೋದು, ಆಮೇಲೆ ಸ್ವಲ್ಪ ಹೊತ್ತು ಆ ಪಕ್ಷಿಗಳು ಕೂಗೋದೆಲ್ಲ ಕೇಳಿಸ್ಕೊಳ್ಳೋದು, ಆಮೇಲೆ ನೆಕ್ಸ್ಟ್ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊತೀನಿ. ಫ್ರೆಂಡ್ಸ್, ಇವತ್ತು ಮನೆ ಒರೆಸಿದ್ದೆಲ್ಲ ಬಾಗಿಲು ತೊಳೆದಿದ್ದು ಎಲ್ಲ ಆಯಿತು. ಈಗ ಟಿಫನ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಮಾಡಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪು ನಿನ್ನೆ ಅದೇ ಹೊನ್ನವ ಮಂಚಾಲಯಗೆ ಹೋಗಿದ್ವಲ್ವ, ಮಂತ್ರಾಲಯಗೆ, ಅಲ್ಲಿಂದ ಸೊಪ್ಪು ತೊಗೊಂಬಂದಿದ್ದೆ. ಬರಬೇಕಾದ್ರೆ ಅಲ್ಲಿ ದಾರಿಯಲ್ಲಿ ನೆಲಮಂಗಲ ಅಲ್ಲಿ ಸೊಪ್ಪು ತೊಗೊಂಬಂದಿದ್ದೆ. ಅದು ನೆನ್ನೆ ಮಾಡಲೇ ಇಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಇನ್ನು ವೇಸ್ಟ್ ಆಗುತ್ತಲ್ಲ ಅಂತ ಅದಕ್ಕೆ ಟೊಮೆಟೊ ಗೊಜ್ಜನ್ನ ಸ್ವಲ್ಪ ಮಾಡ್ತಾಯಿದ್ದೀನಿ. ಸಾಂಬಾರು ಮಾಡಿಟ್ಬಿಡೋಣ ಅಂತ ಚಪಾತಿಗೆ ಟೊಮೆಟೊ ಗೊಜ್ಜು ಮಾಡ್ತಾಯಿದ್ದೀನಿ. ಇನ್ನಿವತ್ತು ಶನಿವಾರದ ಪೂಜೆ. ಇವತ್ತು ನಮ್ಮ ಮನೆಯವರು ಮಾಡ್ತಾರೆ. ನಾನು ಸ್ನಾನ ಮಾಡಿಕೊಂಡು ನಮಸ್ಕಾರ ಮಾಡೋದು. ಇಬ್ಬರಲ್ಲೊಬ್ಬರು ಒಟ್ಟಲ್ಲಿ ಇಬ್ಬರಲ್ಲೊಬ್ಬರು ಮಾಡ್ತೀವಿ. ಇನ್ನು ಟೊಮೆಟೊ ಗೊಜ್ಜು ಫ್ರೆಂಡ್ಸ್ ಫಾಸ್ಟಾಗಿ ಮಾಡಬೇಕು, ಬೇಗ ಆಗಬೇಕು ಅಂದರೆ ಈ ಟೊಮೆಟೊ ಗೊಜ್ಜಂತೂ ಬೇಗ ಆಗುತ್ತೆ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಬೆಳ್ಳುಳ್ಳಿ ಎಲ್ಲ ಅದನ್ನು ಹಚ್ಕೊಂಡು ಸಾಸಿವೆ ಕರಿಬೇವು ಹಾಕಿ ಒಗ್ಗರಣೆ ಮಾಡಿಬಿಟ್ಟು, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಮಾಡಿ, ಲಾಸ್ಟಲ್ಲಿ ಸ್ವಲ್ಪ ಸಾಂಬಾರು ಪುಡಿ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಅದನ್ನು ಫ್ರೈ ಮಾಡಿದರೆ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಇಷ್ಟೇ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸು, ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಮುದ್ದೆ ಜೊತೆ ತುಂಬ ಇಷ್ಟಪಡ್ತಾರೆ. ನನಗೆ ಸ್ವಲ್ಪ ಟೊಮೆಟೊ ಗೊಜ್ಜು ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ, ಆದರೂ ತಿಂತೀನಿ. ಹಂಗಾಗಿ ಇವತ್ತು ಟೊಮೆಟೊ ಗೊಜ್ಜು ಮಾಡಿದೆ, ಚಪಾತಿ ಟೊಮೆಟೊ ಗೊಜ್ಜು. ಇನ್ನು ಗೊಜ್ಜು ರೆಡಿ ಆಯಿತು. ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಉದುರಿಸಿದ್ರೆ ಟೊಮೆಟೊ ಗೊಜ್ಜು ರೆಡಿ ಆಯಿತು. ಇನ್ನೀಗ ರಕ್ಷೆಗೆ ಎಷ್ಟು ಬೇಕೋ ಅಷ್ಟು ಚಪಾತಿ ಹಾಕ್ಕೊಟ್ಬಿಟ್ಟು ಆಮೇಲೆ ಸಾಂಬಾರಿಗಿಟ್ಟು ನಾನು ಸ್ವಲ್ಪ ರೈಸು ಮಾಡಿಟ್ಕೊಂಡ್ಬಿಡ್ತೀನಿ. ನನಗೆ ಅನ್ನ ಸಾಂಬಾರು ಇಷ್ಟ ಆಗೋದು. ಬೇಕಿದ್ರೆ ಚಪಾತಿ ಹಾಕ್ಕೊಳ್ಳೋದು, ಇಲ್ಲಾಂದರೆ ಬೇಡ ಅಂತ ರಕ್ಷೆಗೆ ಒಂದು 3 ಚಪಾತಿ ಹಾಕ್ತಾಯಿದ್ದೀನಿ. ಅವಳು ತಿನ್ನೋದಕ್ಕೊಂದು ಬಾಕ್ಸ್ಗೆರಡು ಅಷ್ಟೇ. 3 ಚಪಾತಿ ಹಾಕಿದ್ರೆ ಮುಗೀತು. ಚಪಾತಿ ಟೊಮೆಟೊ ಗೊಜ್ಜು ಮಾಡಿದೆ, ಆದರೆ ರಕ್ಷೆ ಇವತ್ತು ಗೊಜ್ಜು ತೊಗೊಂಡೋಗಲಿಲ್ಲ. ನಾನು ಜಾಮ್ ತೊಗೊಂಡೋಗ್ತೀನಿ ಅಂತ ಜಾಮ್ ತೊಗೊಂಡೋದ್ಲು. ಅಯ್ಯೋ, ನನಗೆ ಡಬ್ಬಲ್ ಕೆಲಸ ಆಯ್ತಲ್ಲಪ್ಪ. ಗೊಜ್ಜು ಮಾಡಿದೆ, ಸಾಂಬಾರು ಮಾಡಿದೆ. ಫಸ್ಟೇ ಹೇಳಿದಿದ್ರೆ ನಾನು ಸಾಂಬಾರೇ ಮಾಡ್ಕೊಂಬಿಡ್ಬೋದಾಗಿತ್ತಲ್ಲ ಅಂತ, ಇನ್ನೇನು ಮಾಡಿಬಿಟ್ಟಿದ್ದೀನಲ್ಲ ಅಂತ, ಮತ್ತು ಇನ್ನು ಗೊಜ್ಜು ಖಾಲಿ ಆಗಲಿ ಅಂತ ಸಾಂಬಾರು ಮಾಡಿಟ್ಬಿಟ್ಟೆ. ಇನ್ನು ಅದನ್ನೆಲ್ಲ ಹಾಕಿ ಬೇಯಿಸ್ಬಿಟ್ಟು ಇಟ್ಟೆ. ಇನ್ನು ಒಗ್ಗರಣೆನೂ ಮಾಡೋದಕ್ಕೆ ಹೋಗಲಿಲ್ಲ, ಹಾಗೆ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿದ್ದೆ. ಹಂಗಾಗಿ ಬೇಯಿಸಿ ಇಟ್ಟೆ. ಮಸೊಪ್ಪು ಮಾಡ್ತಾಯಿದ್ದೀನಿ. ಈ ಥರ ಮಾಡಿದ್ರೆ ಇಷ್ಟ ಆಗುತ್ತೆ ಅಂತ ಈ ಥರನೇ ಮಾಡ್ತಾಯಿದ್ದೀನಿ. ಇನ್ನು ಸೊಪ್ಪು ವೇಸ್ಟ್ ಆಗಿಬಿಡುತ್ತೆ ಅಂತ ಅದು ಮಾಡ್ತಾಯಿದ್ದೀನಿ. ಅದರಲ್ಲೂ ಅರ್ಧ ಸೊಪ್ಪೆಲ್ಲ ವೇಸ್ಟ್ ಆಯಿತು. ತೊಗೊಂಬಂದು 2-3 ದಿನ ಆಯ್ತಲ್ವ. ಗುರುವಾರ ತೊಗೊಂಬಂದಿದ್ದು, ನಾನು ಶನಿವಾರ ಸಾಂಬಾರು ಮಾಡ್ತಾಯಿದ್ದೀನಿ. ಅವ್ರು ತೊಗೊಂಬಂದು ಎಷ್ಟು ದಿನ ಆಗಿರುತ್ತೋ ಏನೋ, ಸ್ವಲ್ಪ ಜಾಸ್ತಿ ವೇಸ್ಟ್ ಆಯಿತು ಅಂತಲೇ ಹೇಳ್ಬೋದು. ಸೊಪ್ಪು ಜಾಸ್ತಿನೇ ವೇಸ್ಟ್ ಆಯಿತು. ಇನ್ನು ಹಾಗೆ ಇಟ್ಟರೆ ಇನ್ನೂ ಫುಲ್ಲೆಲ್ಲ ವೇಸ್ಟ್ ಆಗಿಬಿಡುತ್ತೆ ಅಂತ ಮಾಡಿಟ್ಬಿಟ್ಟೆ ಸಾಂಬಾರು. ಹಾಗೆ ಸಾಂಬಾರು ಮಾಡಿಟ್ಟು ಸ್ವಲ್ಪ ರೈಸು ಮಾಡ್ತಾಯಿದ್ದೀನಿ. ಇನ್ನು ಚಪಾತಿ ಏನೂ ಹಾಕೋದಕ್ಕೆ ಹೋಗಲ್ಲ. ನಮ್ಮ ಮನೆಯವ್ರಿಗೂ ನನಗೂ ಏನು ಚಪಾತಿ ಅಂದರೆ ಅಷ್ಟೊಂದು ಇಷ್ಟ ಆಗೋಲ್ಲ. ಹಾಗಾಗಿ ಸಾಂಬಾರು ಮಾಡಿದ್ದೆ, ಗೊಜ್ಜಿದೆ. ಸ್ವಲ್ಪ ರೈಸು ಮಾಡಿ ಇಟ್ಬಿಟ್ಟೆ. ಬೆಳಗ್ಗೆ ಈ ಥರ ಮಾಡಿದೆ. ಇನ್ನು ಹಾಗೆ ಇದೆಲ್ಲ ಮಾಡಿಟ್ಬಿಟ್ಟು ಸ್ಟವ್ನ ಕ್ಲೀನ್ ಮಾಡಿದೆ. ಸ್ಟವ್ ಸ್ವಲ್ಪ ಜಾಸ್ತಿ ಗಲೀಜಾಗಿಬಿಟ್ಟಿತ್ತು, ಅದಕ್ಕೋಸ್ಕರ ಸ್ಟವ್ನು ಕ್ಲೀನ್ ಮಾಡಿಕೊಂಡೆ. ಸ್ಟವ್ ಸ್ವಲ್ಪ ಗಲೀಜಾಗಿದ್ದರೆ ಅಡುಗೆ ಮಾಡೋಕ್ಕೆ ಮನಸ್ಸಾಗಲ್ಲ. ಏನೋ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ ಫ್ರೆಂಡ್ಸ್. ನನಗಂತೂ ಅಡುಗೆ ಮನೆಯಲ್ಲಿ ಎಲ್ಲರಿಗೂ ಅಷ್ಟೇ, ನನಗೆ ಅಲ್ಲ, ನನಗೂ ಅಷ್ಟೇ. ಅಡುಗೆ ಮನೆ ನೀಟಿಲ್ಲ ಅಂದರೆ ಏನೋ ಒಂಥರ ಮನಸ್ಸಿಗೆ ಬೇಜಾರು ಅನಿಸ್ತಾ ಇರುತ್ತೆ. ಅದು ನೀಟಾಗಿದ್ಬಿಟ್ರೆ ಮನಸ್ಸು ನೆಮ್ಮದಿಯಿಂದ ಅಡುಗೆ ಮಾಡ್ಬೋದು. ಆದರೆ ಸ್ಟವ್ ಅಂತೂ ಗಲೀಜಾಗ್ತಾ ಇರುತ್ತೆ. ಅಡುಗೆ ಮಾಡಿದ ತಕ್ಷಣ ಸ್ಟವ್ ಒರೆಸಿಟ್ಬಿಡ್ತೀನಿ. ಹಾಗಾಗಿ ಸ್ವಲ್ಪ ಜಾಸ್ತಿ ಗಲೀಜಾದರೆ ಒರೆಸಿಡ್ತೀನಿ, ಇಲ್ಲಾಂದರೆ ರಾತ್ರಿ ಅಡುಗೆ ಮಾಡಿಕೊಂಡು ರಾತ್ರಿ ಒರೆಸಿಡ್ತೀನಿ, ಹಾಗೆ ಮಾಡ್ಕೊತೀನಿ. ಈ ಸ್ಟವ್ ಅಲ್ಲದೆ ಸ್ಟವ್ ಕೆಳಗಡೆ ನೋಡಿ, ಈ ಕಡೆ ಎಲ್ಲ ಒಗ್ಗರಣೆ ಹಾಕೋವಾಗ ಗೋಡೆಗೆಲ್ಲ ಈ ಟೈಲ್ಸ್ಗೆಲ್ಲ ಎಣ್ಣೆ ಎಗರಿರುತ್ತಲ್ವ, ಅದನ್ನೆಲ್ಲ ಹಾಗೆ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಅದಕ್ಕೆ ನೀಟಾಗಿದೆ. ಎಣ್ಣೆ ಕರೆ ಅಥವಾ ಯಾವುದೇ ಥರ ಕರೆ ಇಲ್ಲ. ಸ್ಟವ್ವಿಂದೇನೂ ಅಷ್ಟೇ ನೀಟಾಗಿ ಇದೆ. ಇನ್ನು ತುಂಬ ಯಾವಾಗಲೂ ಒರೆಸೋದ್ರಿಂದ ನೀಟಾಗಿ ಇರುತ್ತೆ. ಸ್ನಾನ ಪೂಜೆ ಎಲ್ಲ ಆದಮೇಲೆ ಇದನ್ನು ಮಾಡ್ಕೊಂಡಿದ್ದು. ಎಷ್ಟು ಕ್ಲೀನ್ ಮಾಡಿದ್ರೂ ಅಡುಗೆ ಮಾಡೋಷ್ಟರಲ್ಲಿ ಮತ್ತೆ ಗಲೀಜಾಗುತ್ತೆ, ಮತ್ತೆ ಕ್ಲೀನ್ ಮಾಡಬೇಕು. ಇದಂತೂ ಪ್ರತಿನಿತ್ಯ ಇದ್ದಿದ್ದೇ ಬಿಡಿ ಕೆಲಸ. ಈ ಕೆಲಸ ಎಲ್ಲರಿಗೂ ಪ್ರತಿನಿತ್ಯ ಇದ್ದಿದ್ದೆ.
ಇನ್ನಿದೆಲ್ಲ ಮಾಡಿ ಪಾತ್ರೆ ತೊಳೆದು ಇಟ್ಬಿಟ್ಟೆ. ಹಾಗೆ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆನೂ ತೊಳೆದು ಇಟ್ಬಿಟ್ಟೆ. ನಾನು ಸ್ಟವ್ ಕ್ಲೀನ್ ಮಾಡಿಕೊಂಡ್ರೆ ನೋಡಿ ಈ ಥರ ಸ್ಟವ್ ಹಿಂದೆನೂ ಎಲ್ಲ ನೀಟಾಗಿ ಒರೆಸ್ಕೊಂಡ್ಬಿಡ್ತೀನಿ. ಹಂಗಾಗಿ ಕ್ಲೀನಾಗಿರುತ್ತೆ. ಸ್ವಲ್ಪ ಜಿಡ್ಡು ಎಣ್ಣೆ ಕರೆ ಆ ಥರ ಏನೂ ಇಲ್ಲ. ಗೋಡೆಗೂ ಅಷ್ಟೇ ಎಣ್ಣೆ ಕರೆ ಜಿಡ್ಡು ಆ ಥರ ಏನೂ ಇಲ್ಲ, ನೀಟಾಗೇ ಇದೆ. ಡೈಲಿ ಒರೆಸೋದ್ರಿಂದ ಸ್ವಲ್ಪ ಬಟ್ಟೆ ಕೈ ಆಡಿಸ್ಕೊಂಡ್ರೆ ಆಯಿತು, ನೀಟಾಗಿರುತ್ತೆ. ನಾನು ಒಂದು ಸಾರಿ ಸೋಪೆಲ್ಲ ಹಾಕಿ ಉಜ್ಜಿಬಿಟ್ಟು ಮತ್ತು ಒದ್ದೆ ಬಟ್ಟೆಯಲ್ಲೂ ಒರೆಸಿ ಆಮೇಲೆ ಡ್ರೈ ಆಗಿರೋಂಥ ಬಟ್ಟೆಯಲ್ಲೂ ಒರೆಸ್ತೀನಿ. ಯಾಕೆಂದರೆ ಸ್ಟವ್ ಒಂಥರ ಹಂಗೆ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಬಿಟ್ಬಿಟ್ರೆ ಒಂಥರ ಅನಿಸ್ತಾ ಇರುತ್ತೆ, ಏನೋ ಒಂಥರ ಕಲೆ ಕಲೆ ಅನಿಸ್ತಾ ಇರುತ್ತೆ. ಹಾಗಾಗಿ ಒಂಥರ ಡ್ರೈ ಬಟ್ಟೆಯಲ್ಲಿ ಒಂದು ಸಾರಿ ಒರೆಸ್ಬಿಟ್ರೆ ನೀಟಾಗಿರುತ್ತೆ ಅದು. ಹಾಗಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಮಾಡಿ ಇನ್ನು ಪಾತ್ರೆ ತೊಳ್ಕೊಂಡು ಬಂದೆ. ಇನ್ನು ಹಾಗೆ ಇವತ್ತು ಜೋಳ ತಂದಿದ್ದರು, ಸ್ವೀಟ್ ಕಾರ್ನ್ ತಂದಿದ್ದರು ಮತ್ತು ಬಾಳೆಹಣ್ಣು ಎಲ್ಲ ತಂದಿದ್ದರು. ಅದನ್ನು ಎತ್ತಿಡ್ತಾ ಇದ್ದೆ. ಕೇಕ್ ಸ್ವಲ್ಪ ತಂದಿದ್ದರು, ಯಾಕೋ ಕೇಕ್ ತಿನ್ನಬೇಕು ಅಂತ ಅನಿಸ್ತಿತ್ತು. ಅದಕ್ಕೆ ಕೇಕ್ ತೊಗೊಂಬಂದರು. ನನ್ನ ಫೇವ್ರೇಟ್ ಅಂದರೆ ಚಾಕ್ಲೇಟ್ ಕೇಕ್. ಅದು ಸ್ವಲ್ಪ ಅಂದರೆ ಚಾಕ್ಲೇಟ್ ಕೇಕ್ ಒಂದು ಪೀಸು, ಮತ್ತು ಅವರಿಬ್ರಿಗೂ ಅವ್ರು ಯಾವ್ದು ಬೇಕೋ ಅದನ್ನು ತೊಗೊತಾರೆ. ಊರಲ್ಲೇ ಬೇಕ್ರಿ ಇದೆ, ಬೇಕು ಅಂದರೆ ಯಾವಾಗ ಬೇಕೋ ಅವಾಗ ಸಿಗ್ತಾ ಇರುತ್ತೆ. ಮನೆ ಹತ್ರನೇ ಇದೆ ಬೇಕ್ರಿ, ತುಂಬ ದೂರ ಏನೂ ಹೋಗಬೇಕಾಗಿಲ್ಲ. ನೋಡಿ ನನ್ನ ಫೇವ್ರೇಟ್ ಇದು ಚಾಕ್ಲೇಟ್ ಕೇಕ್, ನನ್ನ ಫೇವ್ರೇಟು. ಇನ್ನು ಇವರಿಬ್ಬರು ಒಂದೊಂದು ಸಾರಿ ಒಂದೊಂದು ತೊಗೊತಾರೆ. ಅವರು ಒಂದೇ ಅಂತಿಲ್ಲ, ಯಾವುದೋ ಅವರು ಒಂದೊಂದು ಸಾರಿ ಒಂದೊಂದು ತೊಗೊತಾರೆ. ಹಾಗೆ ನಾನು ಕೂತ್ಕೊಂಡು ಹಾಗೆ ತಿಂದ್ಬಿಟ್ಟು, ರಕ್ಷಾ ಇನ್ನೂ ಬಂದಿಲ್ಲ. ಅವಳಿಗೆ ಆ್ಯಪಲ್ ಕೇಕು ಮತ್ತು ಮಿಕ್ಚರು ಎಲ್ಲ ಬಾಳೆಹಣ್ಣು ಎಲ್ಲ ತೊಗೊಂಬಂದಿದ್ರು. ನಾನು ತುಂಬ ದಿನ ಆಗಿತ್ತು ಕೇಕ್ ತಿನ್ನಬೇಕು ಅಂತ ಏನೂ ಅನಿಸಿರಲಿಲ್ಲ. ತಿನ್ನಬೇಕು ಅನಿಸಿದ್ರೆ ಇಮಿಡಿಯೇಟಾಗಿ ಸಿಗುತ್ತೆ, ಮನೆ ಪಕ್ಕನೇ ಬೇಕ್ರಿ ಇದೆ, ಹೋಗಿ ತೊಗೊಂಡು ಬರ್ಬೋದು. ಇನ್ನು ಸ್ವೀಟ್ ಕಾರ್ನು 100 ರೂಪೀಸ್ಗೆ 6 ಅಂತೆ. ಹಾಗೆ ತಂದಿದ್ರು. ನಾನು ಒಂದು 3 ಬೇಯಿಸಿದೆ. ಅದು ಬೇಯಿಸುವಾಗ ಉಮ್ಮಕ್ಕ ಬಂದರು. ಹಾಗೆ ಮಾತಾಡಿಕೊಂಡು ವಿಡಿಯೋ ಏನೂ ಮಾಡಲಿಲ್ಲ. ಅದನ್ನು ಬೇಯಿಸ್ಕೊಂಡು ತಿಂದು ಹಾಗೆ ಸ್ವಲ್ಪ ಇತ್ತು, ಕೈ ಇಬ್ಬರು ಕಟ್ಬಿಟ್ಟು ಅವರು ಹೋದರು. ಅದನ್ನು ವಿಡಿಯೋ ಏನೂ ಮಾಡಲಿಲ್ಲ. ಹಾಗೆ ಇನ್ನೂ 3 ಇದೆ ಫ್ರಿಜ್ಜಲ್ಲಿ ಇತ್ತಲ್ವ, ಇನ್ನೂ 3 ಹಾಗೆ ಫ್ರಿಜ್ಜಲ್ಲಿಟ್ಟೆ. ಅದು ಇನ್ನೂ ಹಾಗೆ ಇದೆ. ಇನ್ನೂ ಬೇಯಿಸಿಲ್ಲ. ನಾಳೆ ನೋಡೋಣ, ಮಂಡೇ ಏನಾದರೂ ಎಲ್ಲರೂ ಬೇಗ ನಮ್ಮ ಮನೆಯವರು ಸಂಜೆ ಟೈಮ್ಗೆ ಸ್ನ್ಯಾಕ್ಸ್ ಟೈಮ್ ಬಂದರೆ ಅದನ್ನು ಬೇಯಿಸ್ತೀನಿ, ಇಲ್ಲ ಇಲ್ಲ ಹಾಗೆ ಬೇಯಿಸಿಟ್ಟೆ. ಇನ್ನು ಸಂಜೆ ಆಯಿತು. ಹಾಗೆ ರಕ್ಷಾನೂ ಬಂದಳು. ಅವಳಿಗೆ ಫೇರ್ವೆಲ್ ಅಲ್ಲ, ಫ್ರೆಶರ್ಸ್ ಡೇ ಇದೆಯಂತೆ ಕಾಲೇಜಲ್ಲಿ. ಇವು ಸ್ವಲ್ಪ ಲೇಟಾಗಿ ಬರ್ತಾಳೆ. ಈಗ 5:50 5:30 ಆ ಥರ ಆಗುತ್ತೆ ಬರೋದಕ್ಕೆ. ಏನೋ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಡ್ಯಾನ್ಸು ಆ ಥರ ಎಲ್ಲ, ಅದಕ್ಕೆ 1 ವೀಕಿಂದ ಲೇಟಾಗಿ ಬರ್ತಾಳೆ. ಇನ್ನು ಬಂದಾದಮೇಲೆ ಬೆಳಗ್ಗೆ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ವ, ಒಗ್ಗರಣೆ ಏನೂ ಮಾಡಿಲ್ಲ, ಹಾಗೆ ಇಟ್ಟಿದ್ದೆ. ನೋಡಿ ಈಗೆಲ್ಲ ಚೆನ್ನಾಗಿ ಮಸ್ತ್ಬಿಟ್ಟು ಒಗ್ಗರಣೆ ಮಾಡಿ ಮುದ್ದೆ ಅನ್ನ ಮಾಡಿದೆ. ನಮ್ಮ ಮನೆಯಲ್ಲಂತೂ ನೋಡಿ ಮತ್ತೆ ಸ್ಟವ್ ಬೆಳಗ್ಗೆ ಒರೆಸಿದ್ನ, ಮಧ್ಯಾಹ್ನ ಒರೆಸಿದ್ದು ಸ್ನಾನ ಪೂಜೆ ಎಲ್ಲ ಆದಮೇಲೆ ನೋಡಿ ಮತ್ತೆ ಗಲೀಜಾಯಿತು. ಹೊಸ ಕುಕ್ಕರೇ ಆದರೂ ಲೀಕೇಜ್ ಆಗುತ್ತೆ, ಅದು ಕಂಪ್ನಿ ಚೆನ್ನಾಗಿಲ್ಲ. ಇನ್ನೇನು ಮಾಡೋದು, ಯೂಸ್ ಮಾಡಿಬಿಟ್ಟಿದೆಯಲ್ಲ, ಬೇಗ ಹಾಳಾಗ್ಬಿಡುತ್ತೆ ಅಂತ ಅದನ್ನೇ ಮಾಡ್ತಾಯಿದ್ದೀನಿ. ಇನ್ನು ವಾಪಸ್ಸು ಕೊಡಲಿಲ್ಲ, ಏನೂ ಇಲ್ಲ, ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದಂತೂ ನೋಡಿ ಈ ಥರ ಲೀಕ್ ಆಗ್ತಾಯಿದೆ, ಹೊಸ ಕುಕ್ಕರ್ಸೇ ಈ ಥರ ಆಗ್ತಾಯಿದೆ. ಇನ್ನು ಒಗ್ಗರಣೆ ಮಾಡಿಬಿಟ್ಟು, ಸಾಂಬಾರಿಗೆ ಒಗ್ಗರಣೆ ಮಾಡಿದ್ರೇ ಚೆನ್ನಾಗಿರೋದಲ್ವ, ಹಂಗಾಗಿ ಒಗ್ಗರಣೆ ಮಾಡಿ ಇನ್ನು ನಂಚ್ಕೊಳ್ಳೋಕ್ಕೆ ಮಿಕ್ಚರ್ ಇದೆ, ಮಾವಿನ ಹಣ್ಣಿದೆ, ಬಾಳೆಹಣ್ಣು ಅಂತೀನಿ, ಮಾವಿನ ಹಣ್ಣಿದೆ. ಬೇಕಿದ್ದರೆ ಹಪ್ಪಳ ಬೇಕು ಅಂದರೆ ಹಪ್ಪಳ ಹಾಕ್ಕೊಳ್ಳೋದು. ಇನ್ನು ಸಾಮಾನ್ಯವಾಗಿ ಸೊಪ್ಪಿನ ಸಾರು ಮಾಡಿದಾಗೆಲ್ಲ ಬಜ್ಜಿ ಬೋಂಡ ಕರಿತಿದ್ದೆ, ಇವತ್ತು ಇಲ್ಲ. ನಾನು ನೋಡಿ ಮುದ್ದೆ ಮಾಡಿದೆ. ಮುದ್ದೆ ಜೊತೆ ಅಂತೂ ತುಂಬಾ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಮಗಿಷ್ಟ ಈ ಥರ ಸೊಪ್ಪಿನ ಸಾರು. ಫ್ರೆಂಡ್ಸ್, ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಅಂದರೆ ಸಾಟರ್ಡೆ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.